ಎಲ್ಲರಿಗೂ ನಮಸ್ಕಾರ. ನಾನು ಅಶೋಕ್. ಶಿವಮೊಗ್ಗದಲ್ಲಿರುವ MRI ಸರ್ಕಲ್ ಅನ್ನು ತೋರಿಸುತ್ತಿದ್ದೇನೆ. ಏಕೆಂದರೆ ಈ ಸರ್ಕಲ್ನಿಂದ ನೀವು 4 ಸ್ಥಳಗಳಿಗೆ ಹೋಗಬಹುದು. ಮೊದಲನೆಯದು ಇಲ್ಲಿದೆಯಲ್ಲ, ಈ ರೂಟಲ್ಲಿ ನೀವು ಹೋದ್ರೆ ಶಿವಮೊಗ್ಗ ಸಿಟಿ ಒಳಗೆ ಹೋಗಿ ಜೋಗ್ ಫಾಲ್ಸಿಗೆ ಹೋಗ್ಬೋದು. ಅದೇ ರೀತಿ ಈ ಸರ್ಕಲ್ ಅಲ್ಲಿ ಈ ರೂಟಲ್ಲಿ ಹೋದ್ರೆ ನೀವು ದಾವಣಗೆರೆ ಚಿತ್ರದುರ್ಗಕ್ಕೆ ಹೋಗಬಹುದು. ಮತ್ತು ಈ ಸರ್ಕಲ್ ಅಲ್ಲಿಂದ ಈ ರೂಟಲ್ಲಿ ಹೋದ್ರೆ ನೀವು ತರೀಕೆರೆ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಈ ರೀತಿ ಬೆಂಗಳೂರಿಗೆ ಹೋಗ್ಬೋದು. ಅದೇ ರೀತಿ ಈ ರೂಟಾಗಿ ಹೋದ್ರೆ ನೀವು ಮಂಗಳೂರು, ಉಡುಪಿಗೆ ಹೋಗಬಹುದು ಸ್ನೇಹಿತರೆ. ಈ ಸರ್ಕಲ್ ಅಲ್ಲಿ ನೀವು ಬಂದರೆ 4 ಸ್ಥಳಗಳಿಗೆ ಬೈಪಾಸ್ ಅಲ್ಲೇ ನೀವು ಹೊರಗಡೆನೆ ಹೋಗ್ಬೋದು. ಸಿಟಿ ಒಳಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ತುಂಗಾ ನದಿಯ ದಡದಲ್ಲಿ ಕಟ್ಟಿರುವ ಮಲೆನಾಡಿನ ಹೆಬ್ಬಾಗಿಲಂತಲೇ ಹೆಸರುವಾಸಿಯಾಗಿರುವ ಶಿವಮೊಗ್ಗ ನಗರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರು ಮಾಡಿ. ತುಂಗಾ ನದಿ ಹಾದು ಹೋಗುವ ಕಾರಣದಿಂದ ವಾಣಿಜ್ಯ ಬೆಳೆಗಳಾದ ಅಡಿಕೆ, ಭತ್ತ ಮತ್ತು ಕಬ್ಬನ್ನು ಅತಿ ಹೆಚ್ಚು ಬೆಳೆಯುತ್ತಾರೆ ಈ ಸುತ್ತಮುತ್ತದ ಪ್ರದೇಶದಲ್ಲಿ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಾದ 206 ಬೆಂಗಳೂರು ಟು ಹೊನ್ನಾವರ ನ್ಯಾಷನಲ್ ಹೈವೇ ರೋಡು ಸಹ ಈ ನಗರದಲ್ಲಿ ಹಾದು ಹೋಗುತ್ತದೆ. ಇದೇ ನೋಡಿ KSRTC ಬಸ್ ನಿಲ್ದಾಣ. ಇದರ ಪಕ್ಕದಲ್ಲಿ ಇರುವುದು ಪ್ರೈವೇಟ್ ಬಸ್ ನಿಲ್ದಾಣ. ಈ ಸರ್ಕಲನ್ನು ಅಶೋಕ ಸರ್ಕಲ್ ಎಂದು ಕರೆಯುತ್ತಾರೆ. ಇದು ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಈ ಸರ್ಕಲ್ ಇರುವುದು. ಈ ಸರ್ಕಲ್ನಿಂದ ನೀವು 4-5 ಕಡೆಗೂ ಹೋಗಬಹುದು. ಮೊದಲನೆಯದು, ಈ ಸರ್ಕಲ್ನಿಂದಲೇ ಹೋದರೆ ನೀವು ಜೋಗ್ ಫಾಲ್ಸ್ ಹತ್ರ ಆಗುತ್ತದೆ. ಇಲ್ಲಿ ನೀವು ವಿಶ್ವವಿಖ್ಯಾತಿ ಹೆಸರುವಾಸಿಯಾಗಿರುವ ಜೋಗ್ ಫಾಲ್ಸ್ ಹೋಗೋ ರೋಟು ಇಲ್ಲೇ ಇರುವುದು. ನೀವೇನಾದರೂ ಈ ಸರ್ಕಲಿಗೆ ಬಂದಾಗ ಜೋಗ್ ಫಾಲ್ಸು, ಸಿಗಂದೂರಿಗೆ ಹೋಗ್ತಿರಂದು ಈ ಸರ್ಕಲ್ನಲ್ಲಿ ನೀವು ಹೋಗ್ಬೋದು. ಮತ್ತು ಈ ಸರ್ಕಲ್ ಅಷ್ಟು ವಿಶಾಲವಾದ ಸರ್ಕಲ್ ಆಗಿದೆ. ಇವಾಗ ನಾನು ಈ ರೂಟು ನಿಮಗೆ ತೋರಿಸುತ್ತಿದ್ದೇನೆ ಸ್ನೇಹಿತರೆ. ಈ ರೂಟಲ್ಲಿ ಎಡಗಡೆಗೆ ಮಹಿಳಾ ಪೊಲೀಸ್ ಸ್ಟೇಷನು ಇದೆ, ಅದರ ಜೊತೆಗೆ ಪೊಲೀಸ್ ಸ್ಟೇಷನು ಇದೆ, SP ಕಚೇರಿನೂ ಇದೆ. ಅದರ ಜೊತೆಗೆ ಈ ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ, ಟ್ರೈನಿಂಗ್ ಕೊಡುವ ಮೈದಾನವೂ ಸಹ ಇದೆ. ಬಲಗಡೆಗೆ ವೈದ್ಯಕೀಯ ಕಾಲೇಜು ಸಹ ಇದೆ. ಅದರ ಜೊತೆಗೆ ಹೆಸರಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಗನ್ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಎಲ್ಲವೂ ಸಹ ಈ ಒಂದೇ ರೂಟಲ್ಲಿ ಇರುವುದು. ಮತ್ತು ಫೈರ್ ಇಂಜಿನ್ ಅಂತಿರಲ್ಲ, ಫೈರ್ ಇಂಜಿನ್ ಆಫೀಸು ಸಹ ಈ ರೂಟಲ್ಲಿ ಇರುವುದು.